ಮೈಸೂರಿನ ದೇವರಾಜ್ ಮೂಲದ ದರ್ಶನ್ ಚೌಧರಿ ಅಂತೇಳಿ 28 ವರ್ಷದ ಯುವಕ ನೆಲೆ ದಿಢೀರಲ್ಲೇ ಕುಸಿದು ಬಿದ್ದರೆ ಎದೆನೋವು ಕಾಣಿಸ್ಕೊಂಡು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅಂತೇಳಿ ಈಗ ಅವರ ಸ್ನೇಹಿತರು ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ದರ್ಶನ್ ಚೌಧರಿ ಅವರ ಸ್ನೇಹಿತರ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖ, ನೀವು ಅವ್ರ ಸ್ನೇಹಿತರು ಸರ್, ಅವ್ರದ್ದು ಯಾವ ರೀತಿ ಇದ್ರು, ಹೇಗೆ ಸರ್ ಅಂತ? ಸರ್, ನಾರ್ಮಲ್ ಹಿಂಗೆ ಓಡಾಡ್ಕೊಂಡಿರ್ತಾರೆ, ಅದೇ ಥರ ಓಡಾಡ್ಕೊಂಡು ಫ್ರೆಂಡ್ಲಿ ಹುಡುಗ, ಯಾವುದೇ ಬೇರೆ ಥರದ್ದೇನೂ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರೋನು. ಅವನೇನಂದರೆ ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು, ಡೈಲಿ ಎಲ್ಲರೂ ಅವ್ನು ಏನಿದೆ ಬ್ಯಾಚ್ ಎಲ್ಲರೂ ಮಾತಾಡಿಸ್ಬೇಕು. ಆ ಥರ ಅಂಗಡಿ ನೋಡ್ಕೊಳ್ಳೋನು, ಅವ್ರ ತಂದೆ ಇದ್ದಾಗ ತಂದೆ ಜೊತೆಗೆ ಸಪೋರ್ಟ್ ಮಾಡ್ಕೊಂಡಿದ್ದ. ಇಲ್ಲ ಜಗದಾಂಬ ಸ್ಕೂಲಲ್ಲಿ ಓದಿದ್ದವನು. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿದ್ದ, ಆ ಥರದಲ್ಲಿ ಏನೂ ಇಲ್ಲ. ಅದು ಬಿಟ್ಟರೆ ಅವ್ನಿಗೊಂದು ಇದು ಅಂತಂದರೆ ಎಲ್ಲರನ್ನೂ ಒಂದು ದಿನ ಮೀಟ್ ಮಾಡಬೇಕು. ಅವನು ಡೈಲಿ ರೊಟೀನೇ ಅದು. ಎಲ್ಲರಿಗೂ ಒಂದು ಮಾತಾಡಿಸ್ಕೊಂಡು ಮನೆಗೆ ಹೋಗಿ ಮನೆ ಕಳೋನು. ಒಂದು 9-9 ಅಂಗಡಿ ಕ್ಲೋಸ್ ಮಾಡೋ ಮನೆ ಕಳೋನು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೆಲ್ಲೂ ಮೈಸೂರಿಂದ ನನ್ನ ಲೆಕ್ಕಕ್ಕೆ ಅವನೊಂದು 10 ಸಲ ಹೊರಗಡೆ ಹೋಗಿರ್ಬೋದು ಇದುವರೆಗೂ. ಮನೆ ಜವಾಬ್ದಾರಿ ಮನೇಲೇ ಅಮ್ಮ ಅಂತ ಭಾಳ ಪ್ರೀತಿ ಅಮ್ಮನ ಬಗ್ಗೆ. ಅವ್ನು ಇವತ್ತಿಗೂ ಅಷ್ಟೇ. ಅವ್ರ ಅಮ್ಮನಿಗೆ ಒಂದು 2-3 ತಿಂಗಳು ಹುಷಾರಿದ್ದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡವನೇ. ಅಷ್ಟು ಜೀವ ಇಟ್ಟಿದ್ದ. ಈಗ ಏನು ನಾವು ಹೇಳಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ, ಅದೇ ಯಾವ ಥರದಲ್ಲಿ ನಾವು ಫಿಟ್ನೆಸ್ ಆಗಿರಬೇಕು ಏನು ಅನ್ನೋದು ಒಂದು ನಾರ್ಮಲ್ ಗ್ರಾಫೇ ನಮ್ಗೆ ಅರ್ಥ ಆಗ್ತಲ್ಲ. ಏನಿದೆ ಫುಡ್ಡಲ್ಲಿರೋ ಮಿಸ್ಟೇಕ್ಸಾ, ಅಥವಾ ನಾವು ಇನ್ಯಾವ ಥರ ಮನೇಲಿ ಊಟ ಮಾಡ್ತೀವಿ, ಅದು ಬಿಟ್ರೆ ಹೊರಗಡೆ ಇನ್ನೇನು ಬಿಟ್ರೆ ಇನ್ಯಾವ ಥರ ಬೇರೆದೇನೂ ಇಲ್ಲ. ಚೆನ್ನಾಗಿ ಅಥ್ಲೆಟಿಕ್ ಮಾಡೋರಾಗಿರ್ಬೋದು, ಅವ್ರಿಗೂ ಇದೇ ಥರ ಸಮಸ್ಯೆ ಆಗಿರೋದು ಕೇಳಿ ಜಿಮ್ ಮಾಡೋರು, ಅದು ಎಲ್ಲ ಥರದಲ್ಲೂ ಆಗಿರೋದು ನಾವು ಕೇಳಿ ಬಂದಿದ್ದೀವಿ. ಬಟ್ ಇವ್ದು ಏನೂ ಇಲ್ಲ, ಆರಾಮಾಗಿರೋನು, ಕುಕ್ಕಳಿಕೆರೆ ವಾಕು ಮಾಡೋನು, ಎಲ್ಲ ಥರನೂ ಮಾಡೋನು. ಏನು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ನಮಗೆ ಅರ್ಥ ಆಗ್ತಲ್ಲ ಏನು ಅಂತ ಅಂದ್ಬಿಟ್ಟು. ನಮ್ಗೆ ಎಷ್ಟೊಂದು ಗೊತ್ತಾಯ್ತು ಸರ್? ಏನು ಸರ್ ಅಂತ? ಸರ್, ನನಗೆ 12 ಗಂಟೆಗೆ ಗೊತ್ತು, 12-12ವರೆಗೆ ಗೊತ್ತಾಯ್ತು ಸರ್. ನಮ್ಮ ಸ್ನೇಹಿತರು ಹೇಳಿದ್ರು. ನಂಗೆ ಶಾಕ್ ಆಗಿ ಹಾಸ್ಪಿಟ್ಲಿಗೆ ಬರೋಷ್ಟರಲ್ಲಿ ಎಲ್ಲ ಇದಾಗ್ಬಿಟ್ಟಿತ್ತು ಸರ್. ಓಕೆ, ಈಗಲೂ ಕೂಡ ನೋಡಿದ್ರೆ ಏನು ನಮಗೇನು ಮಾತೇ ಬತ್ತಲ್ಲ, ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಲ್ಲ. ಫುಲ್ ಬ್ಲ್ಯಾಂಕ್ ಇದೆ ಇನ್ನೂ. ಅವರೆಲ್ಲ ಯಾವ ರೀತಿ ಇರ್ತಿರ್ಬಿಡುತ್ತೆ ಹೇಳ್ತಾ ಸರ್? ಸರ್, ತುಂಬ ಹೆಂಗೆ ಅಂತಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ಅವ್ನ ಸರ್ಕಲ್ ತುಂಬ ಅವನು ಸೆಲೆಕ್ಟೆಡ್ ಮೆಂಬರು. ಒಂದು 10-15 ಜನ 20 ಜನ ಅಂದರೆ ಅವ್ರಿಗೆ ಯಾವಾಗಲೂ ಸಿಗ್ತಾ ಇರಬೇಕು. ಅವನಾಗವನೇ ಬಂದು ಭೇಟಿ ಮಾಡೋನು ಅಷ್ಟೇ. ಅದು ಬಿಟ್ರೆ ಇನ್ಯಾವ ಥರದ್ದು ಇಲ್ಲ. ಹುಡಿಕೊಂಡು ಬಂದು ಮಾತಾಡ್ಸ್ಬಿಟ್ಟು ಹೋಗೋನು ಒಂದು 5 ನಿಮಿಷ. ಆ ಥರ ಫ್ರೆಂಡ್ಲಿ ಹುಡುಗ. ನಾನು ಕ್ಲಾಸ್ಮೇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂಥರ ಬ್ರದರ್ ಥರ ಇದ್ದ. ಹೋಗೋ ಬರೋ ಲೆಕ್ಕಾಚಾರದಲ್ಲಿ ಭಾಳ ನಮ್ಮ ಮನೆಗೂ ಬರೋನು. ನಮ್ಮ ತಾಯಿ, ಅವ್ರ ಅಮ್ಮ ಎಲ್ಲರೂ ಪರಿಚಯ. ಎಲ್ಲ ಮೂಲದಲ್ಲೇ, ಒಂದೇ ಮೂಲದಲ್ಲಿ ಒಟ್ಟಿಗೆ ಜೊತೆಯಲ್ಲಿ ಹುಟ್ಟಿ ಬೆಳೆದವ್ರು ಎಲ್ಲರೂ. ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ವಂತ ತಮ್ಮ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದ. ಬಟ್ ಏನು ಸಿಚುವೇಶನ್ ಅನ್ನೋದು ನಮ್ಗೆ ಅರ್ಥ ಗೊತ್ತಾಗ್ತಲ್ಲ. ಅವ್ರ ತಾಯಿ ಇವತ್ತಿಗೂ ಅವ್ನು ಮನ್ಗವನೇ. ಅವನು ತಮಾಷೆ ಮಾಡ್ತಾನೋ ಲೆಕ್ಕಾಚಾರದಲ್ಲಿ ಅವ್ರು ಇನ್ನೂ ಅದರಿಂದ ಆಚೆ ಬಂದಿಲ್ಲ. ಅವ್ರ ತಂದೆ ಈಗ 4 ವರ್ಷದಿಂದ ತೀರೋಗಿದ್ರು. ತಮಾಷೆ ಸುಮ್ಮನೆ ಆಟ ಆಡ್ಸೋದು, ಸುಮ್ಮನೆ ನಿದ್ದೆ ಮಾಡಿಬಿಟ್ಟಿದ್ರು. ಹಂಗೆ ಆ ಥರದಲ್ಲೇ ಪಾಪ ಅವ್ರ ಅಮ್ಮ ಬ್ಲ್ಯಾಂಕಲ್ಲಿದ್ದಾರೆ. ಇನ್ನು ನಮಗೆ ಅದು ನೋಡ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಹಂಗೆ ಆಗ್ಬಿಟ್ಟಿದ್ದ ಪರಿಸ್ಥಿತಿ. ಸರ್, ನೀವು ನೆನ್ನೆ ಅವ್ರ ಹಾಸ್ಪಿಟಲ್ ಕರ್ಕೊಡೋದಂತರು, ಆವಾಗ ಪರಿಸ್ಥಿತಿ ಹೇಗೆ ಸರ್ ಅಂತ? ಸರ್, ಏನಿಲ್ಲ, ಆರಾಮಾಗಿದ್ದರು. ಸ್ವಲ್ಪ ಸುಸ್ತಾಗಿದ್ರು ಅಂತ ಅಂದ್ಬಿಟ್ಟು ಮನೆಗೆ ಹೋದ. ಮಲಗ್ತೀನಿ ಕಣ, ಸರಿ ಹೋಗುತ್ತೆ, ಆರಾಮಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೋದ ಮನೆಗೆ. ಆಮೇಲೆ ಇದ್ದಕ್ಕಿದ್ದಂಗೆ ಸ್ವಲ್ಪ ತಲೆ ಸುತ್ತು ಬರ್ತಿದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಇದೇನಂತಪ್ಪ ಅಂತ ಅಂದ್ಬಿಟ್ಟು ಅಷ್ಟು ಬರೋಷ್ಟರಲ್ಲಿ ಹೋದ್ವಿ ಹಾಸ್ಪಿಟ್ಲಿಗೆ. ಹೋಗೋ ಅಷ್ಟರಲ್ಲೇ ಇಲ್ಲ, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡಿದ್ರು. ಏನು ಕೆಲಸ ಮಾಡ್ತೀರಿ ಸರ್? ಏನು ಸರ್, ಅವ್ರದ್ದು ಪೇಂಟ್ ಅಂಗಡಿ ಇದೆ. ಪೇಂಟ್ ಅಂಗಡಿ ಅವನೊಬ್ಬನೇ ಮಾಡ್ತಿದ್ದಿದ್ದು. ಫುಲ್ ಅವನೇ ನೋಡ್ಕೋತಿದ್ದಿದ್ದು, ಅವನೇ ಎತ್ತಿಡ್ತಿದ್ದಿದ್ದು, ಅವನೇ ಜೋಡಿಸ್ತಿದ್ದಿದ್ದು, ಎಲ್ಲ ಅವನೇ ಮಾಡ್ತಿದ್ದಿದ್ದು. ಅವನು ಅವ್ರ ತಾಯಿ ಅಷ್ಟೇ. ಅವನಿಗೆ ರಿಲೀವ್ ಮಾಡೋಕೆ ಅವ್ರ ತಾಯಿ ಬರ್ತಿದ್ರು ಅಂಗಡಿಗೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅಂದರೆ ಜಾಸ್ತಿ ಯುವಕರಲ್ಲೇ ಆಗ್ತಾಯಿದೆ ಸರ್. ಅದು ಸಾಕಷ್ಟು ಆತಂಕ ಉಂಟು ಮಾಡ್ತಾರೆ ಸರ್. ಏನು ಹೇಳೋಕ್ಕಾಗುತ್ತೆ ಅಣ್ಣ, ಟೈಮ್ ಏನು ಮಾಡೋಕ್ಕಾಗಲ್ಲ. ಆ ಶಾಕಿಂದ ಇನ್ನೂ ಆಚೆ ಬರೋಕ್ಕೆ ಆಗ್ತಿಲ್ಲ. ಸರ್, ನಿಮ್ಗೆ ಎಷ್ಟು ವರ್ಷದ ಫ್ರೆಂಡ್ ಸರ್ ಅವರಂತ? ನಾನು ಅವನು ಚಿಕ್ಕ ಹುಡುಗಿನ ನೋಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಇದ್ದಿದ್ದವನು. ಬಟ್ ಅವನು ಡೈಲಿ ಅಂಗಡಿ ಬಾಕಲು ತೆಗಿತಾ ಇದ್ದ. ಅವನೇ ಎಲ್ಲ ಫುಲ್ ಅಂಗಡಿ ಎಲ್ಲ ಅವನೇ ಮೇಂಟೈನ್ ಮಾಡ್ತಾಯಿದ್ದು. ಅವ್ರ ಅಪ್ಪನ ಬಿಸ್ನೆಸ್ ಇವನು ಕಂಟಿನ್ಯೂ ಮಾಡಿದ್ದಾನೆ. ಬಟ್ ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ದ. ಅವ್ರ ಅಪ್ಪ ತೀರೋದ್ಮೇಲೆ ಈಗೇನು ಮಾಡ್ದೆ ಅಂದರೆ, ಈಗ ಸ್ವಲ್ಪ ದೊಡ್ಡದಾಗಿ ಮಾಡೋಣ, ಎಲ್ಲ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಚಿಕ್ಕ ಅಂಗಡಿನ ದೊಡ್ಡ ಅಂಗಡಿ ಮಾಡ್ಕೊಂಡು ಬಂಡವಾಳ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡ್ದ. ಬಟ್ ಅವನೇನು ಅಂತಂದರೆ, ಅವನಾಯಿತು, ಅವ್ನ ಕೆಲಸ ಆಯಿತು, ಮನೆ ಆಯಿತು, ಮತ್ತು ಅಂಗಡಿಗೆ ಹೋಗೋನು, ಅವನೇ ಬಾಕಲು ತೆಗಿಯೋನು, ಎಲ್ಲ ಮಾಡೋನು. ಬಟ್ ಅವ್ನಿಗೇನು ಅಂದರೆ ಯಾವ ಊರಿಗೆ ಹೋಗೋನಲ್ಲ. ವರ್ಷಕ್ಕೊಂದ್ಸಲ ಅವ್ರ ಅಕ್ಕನ ಹತ್ರ ಹೋಗೋನು, ಅವ್ರ ಕಝಿನು, ಮತ್ತು ರಾಖಿ ಕಟ್ಟಿಸ್ಕೊಂಡು ಬರೋನು. ಅದು ಬೆಳಗ್ಗೆ ಹೋಗಿ ರಾತ್ರಿಗೆ ಬಂದುಬಿಡೋನು. ಏನಕ್ಕೆ? ನನ್ನ ಅಂಗಡಿ, ಅಮ್ಮ ಒಬ್ಬರೇ ಇರ್ತಾರೆ, ನೋಡೋಕ್ಕಾಗೋದಿಲ್ಲ ಅಂತ. ಬಟ್ ನಮಗೆ ವಿಚಾರ ಗೊತ್ತಾಗಿದ್ದು ರಾತ್ರಿ 1 ಗಂಟೆಗೆ. ನಾವು ಮಲಗಿದೆ, ನನಗೆ 3 ಫೋನ್ ಬತ್ತು.
ಆಮೇಲೆ ಏನು ಇಷ್ಟೊಂದು ಫೋನ್ ರಿಸೀವ್ ಮಾಡಿದೆ ಹಿಂಗೆ ದರ್ಶನ್ ತೀರೋದ ಅಂದ ನಾನೇ ಶಾಕು. ಎದ್ದ ತಕ್ಷಣ ಬಂದು KVC ಹಾಸ್ಪಿಟ್ಲಿದ್ದಾನೆ, ಬಂದು ನೋಡೋಷ್ಟಿಗೆ ಹೊಟ್ಟೋಗಿದ್ದಾನೆ. ಯಾವುದೇ ರೀತಿ ಹ್ಯಾಬಿಟ್ಸ್ ಏನು ಇರಲಿಲ್ಲ. ಏನೂ ಇಲ್ಲ, ಅವನಿಗೊಂದು ಕುಡಿಯೋದಾಗಲಿ ಸಿಗರೇಟ್ ಸೇಯೋದಾಗಲಿ ಏನೂ ಇಲ್ಲ. ಹೇಳಿದ್ನಲ್ಲ, ಅವನಿಗೆ ಊಟ ಒಂದು ಮಾಡಬೇಕು, ಒಳ್ಳೊಳ್ಳೆ ಹೋಟ್ಲುಗಳಿಗೆ ಹೋಗ್ತಾ ಇದ್ದ. ನಾವೇ ಒಂದು ಸಲ ಹೋಗ್ಬೇಕು ಅಂದರೆ ದರ್ಶನ್ ಯಾವ ಹೋಟ್ಲು ಚೆನ್ನಾಗಿದೆ ತಿನ್ನೋದಕ್ಕೆ ನಾವೇ ಕೇಳ್ಕೊಂಡು ಹೋಗ್ತಾಯಿದ್ವಿ. ಯಾಕೆ ನಾವು ಎಲ್ಲೂ ಹೋಟ್ಲಿಗೆ ಹೋಗೋರಲ್ಲ. ನಾವು ಫೋನ್ ಮಾಡಿ ದರ್ಶನ್ ಯಾವ ಹೋಟ್ಲು ಚೆನ್ನಾಗಿದೆಯಮ್ಮ ಅಂತಂದರೆ ಅವ್ನು ಹೇಳೋನು, ಅಣ್ಣ ಇಂಥ ಹೋಟ್ಲಿಗೆ ಹೋಗೋಣ ಅಂತಂದು ಹೇಳ್ತಾ ಇರೋದ. ಅವನು ಮೈಸೂರು ಹೇಳಿದ್ನಲ್ಲ, ಮೈಸೂರು ಬಿಟ್ಟು ಎಲ್ಲೂ ಹೋಗೋನಲ್ಲ. ಅವನು ವರ್ಷಕ್ಕೆ ಒಂದು ಸಲ ಹೋಗೋಣ, ಅವ್ರ ಮನೆ ದೇವ್ರಿಗೆ ಹೋಗೋಣ ಅಷ್ಟೇ. ವರ್ಷಕ್ಕೆ 2 ಸಲ ಅವನು ಹೊರಗಡೆ ಹೋಗ್ತಾ ಇದ್ದು. ಅವ್ನು ಮೈಸೂರೇ ಫ್ರೆಂಡ್ಸು ಅಷ್ಟೇ, ಏನೂ ಇಲ್ಲ ಅವನು. ಇದಿಷ್ಟು ಏನು ದರ್ಶನ್ ಅವರ ಸ್ನೇಹಿತರು ಕೂಡ ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಕೆಟ್ಟ ಅಭ್ಯಾಸಗಳು ಕೂಡ ಇರಲಿಲ್ಲ. ಪ್ರತಿನಿತ್ಯವೂ ಕೂಡ ಎಲ್ಲರೂ ಚೆನ್ನಾಗಿರ್ತಾ ಇದ್ರು. ಅವರೇ ಆ ಬಣ್ಣದ ಅಂಗಡಿಯಲ್ಲಿ ಪ್ರತಿಯೊಂದು ಕೆಲಸ ನೋಡ್ಕೊಳ್ತಾ ಇದ್ರು. ಅವ್ರ ತಾಯಿಯೇ ಅವರಿಗೆ ಜೀವವಾಗಿದ್ದರು. ಈಗ ಹಠಾತ್ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ನಮಗೂ ಕೂಡ ಅದರಿಂದ ಹೊರಬರೋದಕ್ಕಾಗ್ತಾ ಇಲ್ಲ. ಒಂದು ರೀತಿ ಶಾಕ್ ಎದುರಾಗಿದೆ ಅನ್ನುವಂಥದ್ದು ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ ದೇವರಾಜ್ ಮೂಲದ ದರ್ಶನ್ ಚೌಧರಿ ಅಂತೇಳಿ 28 ವರ್ಷದ ಯುವಕ ಎಲೆ ದಿಢೀರಲ್ಲೇ ಕುಸಿದು ಬಿದ್ದರೆ ಎದೆನೋವು ಕಾಣಿಸ್ಕೊಂಡು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅಂತೇಳಿ ಈಗ ಅವರ ಸ್ನೇಹಿತರು ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ದರ್ಶನ್ ಚೌಧರಿ ಅವರ ಸ್ನೇಹಿತರ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖ, ನೀವು ಅವ್ರ ಸ್ನೇಹಿತರು ಸರ್, ಅವ್ರದ್ದು ಯಾವ ರೀತಿ ಇದ್ರು, ಹೇಗೆ ಸರ್ ಅಂತ? ಸರ್, ನಾರ್ಮಲ್ ಹಿಂಗೆ ಓಡಾಡ್ಕೊಂಡಿರ್ತಾರೆ, ಅದೇ ಥರ ಓಡಾಡ್ಕೊಂಡು ಫ್ರೆಂಡ್ಲಿ ಹುಡುಗ, ಯಾವುದೇ ಬೇರೆ ಥರದ್ದೇನೂ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರೋನು. ಅವನೇನಂದರೆ ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು. ಡೈಲಿ ಎಲ್ಲರೂ ಅವ್ನು ಏನಿದೆ ಬ್ಯಾಚ್ ಎಲ್ಲರೂ ಮಾತಾಡಿಸ್ಬೇಕು. ಆ ಥರ ಅಂಗಡಿ ನೋಡ್ಕೊಳ್ಳೋನು. ಅವ್ರ ತಂದೆ ಇದ್ದಾಗ ತಂದೆ ಜೊತೆಗೆ ಸಪೋರ್ಟ್ ಮಾಡ್ಕೊಂಡಿದ್ದ. ಇಲ್ಲ ಜಗದಾಂಬ ಸ್ಕೂಲಲ್ಲಿ ಓದಿದ್ದವನು. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿದ್ದ. ಆ ಥರದಲ್ಲಿ ಏನೂ ಇಲ್ಲ. ಅದು ಬಿಟ್ಟರೆ ಅವ್ನಿಗೊಂದು ಇದು ಅಂತಂದರೆ ಎಲ್ಲರನ್ನೂ ಒಂದಿನ ಮೀಟ್ ಮಾಡಬೇಕು. ಅವನು ಡೈಲಿ ರೊಟೀನೇ ಅದು. ಎಲ್ಲರಿಗೂ ಒಂದೊಂದು ಮಾತಾಡಿಸ್ಕೊಂಡು ಮನೆಗೆ ಹೋಗಿ ಮನೆ ಕಳೋನು. ಒಂದು 9-9 ಅಂಗಡಿ ಕ್ಲೋಸ್ ಮಾಡೋ ಮನೆ ಕಳೋನು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೆಲ್ಲೂ ಮೈಸೂರಿಂದ ನನ್ನ ಲೆಕ್ಕಕ್ಕೆ ಅವನೊಂದು 10 ಸಲ ಹೊರಗಡೆ ಹೋಗಿರ್ಬೋದು. ಇದುವರೆಗೂ ಮನೆ ಜವಾಬ್ದಾರಿ ಮನೇಲೇ ಅಮ್ಮ ಅಂತ ಭಾಳ ಪ್ರೀತಿ ಅಮ್ಮನ ಬಗ್ಗೆ. ಅವ್ನು ಇವತ್ತಿಗೂ ಅಷ್ಟೇ. ಅವ್ರ ಅಮ್ಮನಿಗೆ ಒಂದು 2-3 ತಿಂಗಳು ಹುಷಾರಿದ್ದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡವನೇ. ಅಷ್ಟು ಜೀವ ಇಟ್ಟಿದ್ದ. ಈಗ ಏನು ನಾವು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ, ಅದೇ ಯಾವ ಥರದಲ್ಲಿ ನಾವು ಫಿಟ್ನೆಸ್ ಆಗಿರಬೇಕು ಏನು ಅನ್ನೋದು ಒಂದು ನಾರ್ಮಲ್ ಗ್ರಾಫೇ ನಮ್ಗೆ ಅರ್ಥ ಆಗ್ತಲ್ಲ. ಏನಿದೆ ಫುಡ್ಡಲ್ಲಿರೋ ಮಿಸ್ಟೇಕ್ಸಾ, ಅಥವಾ ನಾವು ಇನ್ಯಾವ ಥರ ಮನೇಲಿ ಊಟ ಮಾಡ್ತೀವಿ, ಅದು ಬಿಟ್ರೆ ಹೊರಗಡೆ ಇನ್ನೇನು ಬಿಟ್ರೆ ಇನ್ಯಾವ ಥರ ಬೇರೆದೇನೂ ಇಲ್ಲ. ಚೆನ್ನಾಗಿ ಅಥ್ಲೆಟಿಕ್ ಮಾಡೋರಾಗಿರ್ಬೋದು, ಅವ್ರಿಗೂ ಇದೇ ಥರ ಸಮಸ್ಯೆ ಆಗಿರೋದು ಕೇಳಿ, ಜಿಮ್ ಮಾಡೋರು, ಅದು ಎಲ್ಲ ಥರದಲ್ಲೂ ಆಗಿರೋದು ನಾವು ಕೇಳಿ ಬಂದಿದ್ದೀವಿ. ಬಟ್ ಇವ್ದು ಏನೂ ಇಲ್ಲ, ಆರಾಮಾಗಿರೋನು, ಕುಕ್ಕಳಿಕೆರೆ ವಾಕು ಮಾಡೋನು, ಎಲ್ಲ ಥರನೂ ಮಾಡೋನು. ಏನು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ನಮಗೆ ಅರ್ಥ ಆಗ್ತಲ್ಲ ಏನು ಅಂತ ಅಂದ್ಬಿಟ್ಟು. ಎಷ್ಟೊಂದು ಗೊತ್ತಾಯ್ತು ಸರ್, ಏನು ಸರ್ ಅಂತ? ಸರ್, ನನಗೆ 12 ಗಂಟೆಗೆ ಗೊತ್ತು. 12-12:15 ಗೊತ್ತಾಯ್ತು ಸರ್. ನಮ್ಮ ಸ್ನೇಹಿತರು ಹೇಳಿದ್ರು. ನಂಗೆ ಶಾಕ್ ಆಗಿ ಹಾಸ್ಪಿಟ್ಲಿಗೆ ಬರೋಷ್ಟರಲ್ಲಿ ಎಲ್ಲ ಇದಾಗ್ಬಿಟ್ಟಿತ್ತು ಸರ್. ಓಕೆ, ಈಗಲೂ ಕೂಡ ನೋಡಿದ್ರೆ ಏನು ನಮಗೇನು ಮಾತೇ ಬತ್ತಲ್ಲ, ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಲ್ಲ. ಫುಲ್ ಬ್ಲ್ಯಾಂಕ್ ಇದೆ ಇನ್ನೂ. ಅವರೆಲ್ಲ ಯಾವ ರೀತಿ ಇರ್ತಿರ್ಬಿಟ್ಟು ಹೇಳ್ತಾ ಸರ್? ಸರ್, ತುಂಬ ಹೆಂಗೆ ಅಂತಾರೆ ಚೈಲ್ಡ್ಹುಡ್ ಫ್ರೆಂಡ್ಸು ಸರ್. ಒಂದು ಸರ್ಕಲ್ ತುಂಬ ಅವನು ಸೆಲೆಕ್ಟೆಡ್ ಮೆಂಬರು. ಒಂದು 10-15 ಜನ 20 ಜನ ಅಂದರೆ ಅವ್ರಿಗೆ ಯಾವಾಗಲೂ ಸಿಗ್ತಾ ಇರಬೇಕು. ಅವನಾಗವನೇ ಬಂದು ಭೇಟಿ ಮಾಡೋನು ಅಷ್ಟೇ. ಅದು ಬಿಟ್ರೆ ಇನ್ಯಾವ ಥರದ್ದು ಇಲ್ಲ. ಹುಡಿಕೊಂಡು ಬಂದು ಮಾತಾಡ್ಸ್ಬಿಟ್ಟು ಹೋಗೋನು ಒಂದು 5 ನಿಮಿಷ. ಆ ಥರ ಫ್ರೆಂಡ್ಲಿ ಹುಡುಗ. ನಾನು ಕ್ಲಾಸ್ಮೇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂಥರ ಬ್ರದರ್ ಥರ ಇದ್ದ. ಹೋಗೋ ಬರೋ ಲೆಕ್ಕಾಚಾರದಲ್ಲಿ ಭಾಳ. ನಮ್ಮ ಮನೆಗೂ ಬರೋನು, ನಮ್ಮ ತಾಯಿ, ಅವ್ರ ಅಮ್ಮ ಎಲ್ಲರೂ ಪರಿಚಯ. ಎಲ್ಲ ಮೂಲದಲ್ಲೇ, ಒಂದೇ ಮೂಲದಲ್ಲಿ ಒಟ್ಟಿಗೆ ಜೊತೆಯಲ್ಲಿ ಹುಟ್ಟಿ ಬೆಳೆದವ್ರು ಎಲ್ಲರೂ. ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ವಂತ ತಮ್ಮ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದ. ಬಟ್ ಏನು ಸಿಚುವೇಶನ್ ಅನ್ನೋದು ನಮ್ಗೆ ಗೊತ್ತಾಗ್ತಲ್ಲ. ಅವ್ರ ತಾಯಿ ಇವತ್ತಿಗೂ ಅವ್ನು ಮನ್ಗವನೇ. ಅವನು ತಮಾಷೆ ಮಾಡ್ತಾನೋ ಲೆಕ್ಕಾಚಾರದಲ್ಲಿ ಅವ್ರು ಇನ್ನೂ ಅದರಿಂದ ಆಚೆ ಬಂದಿಲ್ಲ. ಅವ್ರ ತಂದೆ ಈಗ 4 ವರ್ಷದಿಂದ ತೀರೋಗಿದ್ರು. ತಮಾಷೆ ಸುಮ್ಮನೆ ಆಟ ಆಡ್ಸೋದು, ಸುಮ್ಮನೆ ನಿದ್ದೆ ಮಾಡ್ಬಿಟ್ಟಿದೆ ಹಂಗೆ. ಆ ಥರದಲ್ಲೇ ಪಾಪ ಅವ್ರ ಅಮ್ಮ ಬ್ಲ್ಯಾಂಕಲ್ಲಿದ್ದಾರೆ. ಇನ್ನು ನಮಗೆ ಅದು ನೋಡ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಹಂಗೆ ಆಗ್ಬಿಟ್ಟಿದ್ದ ಪರಿಸ್ಥಿತಿ. ಸರ್, ನೀವು ನೆನ್ನೆ ಅವ್ರ ಹಾಸ್ಪಿಟಲ್ ಕರ್ಕೊಡೋದಂತರು, ಆವಾಗ ಪರಿಸ್ಥಿತಿ ಹೇಗೆ ಸರ್ ಅಂತ? ಸರ್, ಏನಿಲ್ಲ, ಆರಾಮಾಗಿದ್ದರು. ಸ್ವಲ್ಪ ಸುಸ್ತಾಗಿದ್ರು ಅಂತ ಅಂದ್ಬಿಟ್ಟು ಮನೆಗೆ ಹೋದ. ಮಲಗ್ತೀನಿ ಕಣ, ಸರಿ ಹೋಗುತ್ತೆ, ಆರಾಮಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೋದ ಮನೆಗೆ. ಆಮೇಲೆ ಇದ್ದಕ್ಕಿದ್ದಂಗೆ ಸ್ವಲ್ಪ ತಲೆ ಸುತ್ತು ಬರ್ತಿದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಇದೇನಂತಪ್ಪ ಅಂತ ಅಂದ್ಬಿಟ್ಟು ಅಷ್ಟು ಬರೋಷ್ಟರಲ್ಲಿ ಹೋದ್ವಿ ಹಾಸ್ಪಿಟ್ಲಿಗೆ. ಹೋಗೋ ಅಷ್ಟರಲ್ಲೇ ಇಲ್ಲ, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡಿದ್ರು. ಏನು ಕೆಲಸ ಮಾಡ್ತೀರಿ ಸರ್? ಏನು ಅಂತ? ಸರ್, ಅವ್ರದ್ದು ಪೇಂಟ್ ಅಂಗಡಿ ಇದೆ. ಪೇಂಟ್ ಅಂಗಡಿ ಅವನೊಬ್ಬನೇ ಮಾಡ್ತಿದ್ದಿದ್ದು. ಫುಲ್ ಅವನೇ ನೋಡ್ಕೋತಿದ್ದಿದ್ದು, ಅವನೇ ಎತ್ತಿಡ್ತಿದ್ದಿದ್ದು, ಅವನೇ ಜೋಡಿಸ್ತಿದ್ದಿದ್ದು, ಎಲ್ಲ ಅವನೇ ಮಾಡ್ತಿದ್ದಿದ್ದು. ಅವನು ಅವ್ರ ತಾಯಿ ಅಷ್ಟೇ. ಅವನಿಗೆ ರಿಲೀವ್ ಮಾಡೋಕೆ ಅವ್ರ ತಾಯಿ ಬರ್ತಿದ್ರು ಅಂಗಡಿಗೆ. ಇತ್ತೀಚಿನಲ್ಲಿ ಹೃದಯಾಘಾತ ಅಂದರೆ ಜಾಸ್ತಿ ಯುವಕರಲ್ಲೇ ಆಗ್ತಾಯಿದೆ ಸರ್. ಅದು ಸಾಕಷ್ಟು ಆತಂಕ ಉಂಟು ಮಾಡ್ತಾರೆ ಸರ್.
ಏನು ಹೇಳೋಕ್ಕಾಗುತ್ತೆ ಅಣ್ಣ, ಟೈಮ್ ಏನು ಮಾಡೋಕ್ಕಾಗಲ್ಲ. ಆ ಶಾಕಿಂದ ಇನ್ನೂ ಆಚೆ ಬರೋಕ್ಕೆ ಆಗ್ತಿಲ್ಲ. ಸರ್ ನಿಮ್ಗೆ ಎಷ್ಟು ವರ್ಷದ ಫ್ರೆಂಡ್ ಸರ್ ಅವರಂತ? ನಾನು ಅವನ ಚಿಕ್ಕ ಹುಡುಗಿನ ನೋಡ್ತಾ ಇದ್ದೀನಿ, ನಮ್ಮನೆ ಹತ್ರನೇ ಇದ್ದಿದ್ದವನು. ಬಟ್ ಅವನು ಡೈಲಿ ಅಂಗಡಿ ಬಾಕಲು ತೆಗಿತಾ ಇದ್ದ ಅವನೇ ಎಲ್ಲ ಫುಲ್ ಅಂಗಡಿ ಎಲ್ಲ ಅವನೇ ಮೇಂಟೈನ್ ಮಾಡ್ತಾ ಇದ್ದು. ಅವ್ರ ಅಪ್ಪನ ಬಿಸ್ನೆಸ್ ಇವನು ಕಂಟಿನ್ಯೂ ಮಾಡಿದ್ದಾನೆ. ಬಟ್ ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ದ. ಅವ್ರ ಅಪ್ಪ ತೀರೋದ್ಮೇಲೆ ಈಗೇನು ಮಾಡ್ದ ಅಂದರೆ, ಈಗ ಸ್ವಲ್ಪ ದೊಡ್ಡದಾಗಿ ಮಾಡೋಣ, ಎಲ್ಲ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಚಿಕ್ಕ ಅಂಗಡಿನ ದೊಡ್ಡ ಅಂಗಡಿ ಮಾಡ್ಕೊಂಡು ಬಂಡವಾಳ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡ್ದ. ಬಟ್ ಅವನೇನು ಅಂತಂದರೆ, ಅವನಾಯಿತು ಅವ್ನ ಕೆಲಸ ಆಯಿತು, ಮನೆ ಆಯಿತು, ಮತ್ತು ಅಂಗಡಿಗೆ ಹೋಗೋನು, ಅವನೇ ಬಾಕಲು ತೆಗಿಯೋನು, ಎಲ್ಲ ಮಾಡೋನು. ಬಟ್ ಅವ್ನಿಗೇನು ಅಂದರೆ ಯಾವ ಊರಿಗೆ ಹೋಗೋನಲ್ಲ, ವರ್ಷಕ್ಕೊಂದ್ಸಲ ಅವ್ರ ಅಕ್ಕನ ಹತ್ರ ಹೋಗೋನು, ಅವ್ರ ಕಝಿನು, ಮತ್ತು ರಾಖಿ ಕಟ್ಟಿಸ್ಕೊಂಡು ಬರೋನು. ಅದು ಬೆಳಗ್ಗೆ ಹೋಗಿ ರಾತ್ರಿಗೆ ಬಂದ್ಬಿಡೋನು. ಏನಕ್ಕೆ? ನನ್ನ ಅಂಗಡಿ, ಅಮ್ಮ ಒಬ್ಬರೇ ಇರ್ತಾರೆ, ನೋಡೋಕ್ಕಾಗೋದಿಲ್ಲ ಅಂತ. ಬಟ್ ನಮಗೆ ವಿಚಾರ ಗೊತ್ತಾಗಿದ್ದು ರಾತ್ರಿ 1 ಗಂಟೆಗೆ. ನಾವು ಮಲಗಿದೆ, ನನಗೆ 3 ಫೋನ್ ಬತ್ತು. ಆಮೇಲೆ ಏನು ಇಷ್ಟೊಂದು ಫೋನ್ ರಿಸೀವ್ ಮಾಡಿದೆ, ಹಿಂಗೆ ದರ್ಶನ್ ತೀರೋದ ಅಂದ. ನಾನೇ ಶಾಕು. ಎದ್ದ ತಕ್ಷಣ ಬಂದು KVC ಹಾಸ್ಪಿಟ್ಲಿದ್ದಾನೆ, ಬಂದು ನೋಡೋ ಅಷ್ಟಿಗೆ ಹೊಟ್ಟೋಗಿದ್ದಾನೆ. ಯಾವುದೇ ರೀತಿ ಹ್ಯಾಬಿಟ್ಸ್ ಏನೂ ಇರಲಿಲ್ಲ? ಏನೂ ಇಲ್ಲ. ಅವನಿಗೊಂದು ಕುಡಿಯೋದಾಗಲಿ, ಸಿಗರೇಟ್ ಸೇಯೋದಾಗಲಿ ಏನೂ ಇಲ್ಲ. ಹೇಳಿದ್ನಲ್ಲ, ಅವನಿಗೆ ಊಟ ಒಂದು ಮಾಡಬೇಕು, ಒಳ್ಳೊಳ್ಳೆ ಹೋಟ್ಲುಗಳಿಗೆ ಹೋಗ್ತಾ ಇದ್ದ. ನಾವೇ ಒಂದು ಸಲ ಹೋಗ್ಬೇಕು ಅಂದರೆ, ದರ್ಶನ್ ಯಾವ ಹೋಟ್ಲು ಚೆನ್ನಾಗಿದೆ ತಿನ್ನೋದಕ್ಕೆ ನಾವೇ ಕೇಳ್ಕೊಂಡು ಹೋಗ್ತಾಯಿದ್ವಿ. ಯಾಕೆ ನಾವು ಎಲ್ಲೂ ಹೋಟ್ಲಿಗೆ ಹೋಗೋರಲ್ಲ. ನಾವು ಫೋನ್ ಮಾಡಿ, ದರ್ಶನ್ ಯಾವ ಹೋಟ್ಲು ಚೆನ್ನಾಗಿದೆಯಮ್ಮ ಅಂತಂದರೆ ಅವ್ನು ಹೇಳೋನು, ಅಣ್ಣ ಇಂಥ ಹೋಟ್ಲಿಗೆ ಹೋಗೋಣ ಅಂತಂದು ಹೇಳ್ತಾ ಇರೋದ. ಅವನು ಮೈಸೂರು ಹೇಳಿದ್ನಲ್ಲ, ಮೈಸೂರು ಬಿಟ್ಟು ಎಲ್ಲೂ ಹೋಗೋನಲ್ಲ. ಅವನು ವರ್ಷಕ್ಕೆ ಒಂದು ಸಲ ಹೋಗೋಣ, ಅವ್ರ ಮನೆ ದೇವ್ರಿಗೆ ಹೋಗೋಣ ಅಷ್ಟೇ. ವರ್ಷಕ್ಕೆ 2 ಸಲ ಅವನು ಹೊರಗಡೆ ಹೋಗ್ತಾ ಇದ್ದು. ಅವ್ನು ಮೈಸೂರೇ ಫ್ರೆಂಡ್ಸು ಅಷ್ಟೇ, ಇನ್ನೇನೂ ಇಲ್ಲ ಅವನು. ಇದಿಷ್ಟು ಏನು ದರ್ಶನ್ ಅವರ ಸ್ನೇಹಿತರು ಕೂಡ ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಕೆಟ್ಟ ಅಭ್ಯಾಸಗಳು ಕೂಡ ಇರಲಿಲ್ಲ. ಪ್ರತಿನಿತ್ಯವೂ ಕೂಡ ಎಲ್ಲರೂ ಚೆನ್ನಾಗಿರ್ತಾಯಿದ್ರು. ಅವರೇ ಆ ಬಣ್ಣದ ಅಂಗಡಿಯಲ್ಲಿ ಪ್ರತಿಯೊಂದು ಕೆಲಸ ನೋಡ್ಕೊಳ್ತಾ ಇದ್ರು. ಅವ್ರ ತಾಯಿಯೇ ಅವರಿಗೆ ಜೀವವಾಗಿದ್ದರು. ಈಗ ಹಠಾತ್ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ನಮಗೂ ಕೂಡ ಅದರಿಂದ ಹೊರಬರೋದಕ್ಕಾಗ್ತಾ ಇಲ್ಲ. ಒಂದು ರೀತಿ ಶಾಕ್ ಎದುರಾಗಿದೆ ಅನ್ನುವಂಥದ್ದು ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.